ನೆನ್ನೆ ಹೇಳ್ದಂಗೆ ಕೀಗಲ್ಲಿ ಉಳ್ಕೊಂಡ್ಬಿಟ್ಟೆ. ಆ್ಯಂಡ್ ಬೆಳಗ್ಗೆ ಎದ್ದು ಐ ವಾಂಟ್ ಟು ಶೋ ಯು ಏನಿದೆ ಏನಿಲ್ಲ ಅಂದ್ಬಿಟ್ಟು ಕೀಗಾದಲ್ಲಿ. ದಟ್ ಇಸ್ ದ ಲೈಟ್ ಹೌಸ್ ದಟ್ ವಿ ವಾಂಟ್ ಟು ಸ್ಟೇ ಟು ಸಿ ಆ್ಯಕ್ಚುಲಿ. ಓಕೆ, ನಾವು ಉಳ್ಕೊಂಡಿದ್ದ ಜಾಗ ಅದ್ರ ಮುಂದೆನೇ ಇದೆ. ಇಟ್ ಇಸ್ ವೆರಿ ವೆರಿ ಚೀಪ್ ಆ್ಯಕ್ಚುಲಿ. ಐ ಡೋಂಟ್ ಸ್ಪೆಂಡ್ ಮಚ್. ಯು ಹ್ಯಾವ್ ಶಿಪ್ಪಿಂಗ್ ಬೋಟ್ಸ್ ಬರುತ್ತೆ, ವೆರಿ ಫ್ರೆಶ್ ಎಲ್ಲ ಸೀ ಫುಡ್ ಸಿಗುತ್ತೆ ನಿಮಗೆ, ಆಯಿತಾ. ಇಲ್ಲಿಂದ ತೊಗೊಂಡು ಬರ್ತಾರೆ, ಅಲ್ಲೇ ಕೊಡ್ತಾರೆ, ಪಕ್ಕದಲ್ಲೇ ಕೊಡ್ತಾರೆ. ಸೀ ಕೋಸ್ಟ್ ದೊಡ್ಡದಾಗಿದೆ, ಅಲ್ಲೆಲ್ಲ ಏನು ಹುಡ್ಕೋಕೆ ಹೋಗಿಲ್ಲ. ಇವೊಂದು ಗಾಡಿ ಇದ್ರೂ ಎಷ್ಟು ಕಡೆ ಹುಡ್ಕಿದ್ರು ಎಲ್ಲ 1 ಮಿಲಿಯನ್ ಅಂತ ಹೇಳ್ತಿದ್ರು ಡಾಂಗ್ ಅಂದ್ಬಿಟ್ಟು. ನಾನು 250,000ಗೆ ತೊಗೊಂಡ್ಬಿಟ್ಟೆ, ಅಂದರೆ ಅಬೌಟ್ 750 rupees ನಮ್ಮ ಇಂಡಿಯನ್ ಕರೆನ್ಸಿಗೆ, ಆಯಿತಾ. ಆ್ಯಂಡ್ ನಾನು ಆ್ಯಕ್ಚುಲಿ ಲೈಟ್ ಹೌಸ್ ನೋಡಬೇಕಾಗಿತ್ತು. ಬೆಳಗ್ಗೆ ಸನ್ನು ಕಾಣಿಸ್ತಾ ಇಲ್ಲ, ಆಯಿತಾ. ಬೋಟ್ ಯಾವುದು ಬರಲಿಲ್ಲ, ನಂಗೆ ಸ್ವಿಮ್ಮಿಂಗ್ ಬರಲ್ಲ. ಇಲ್ಲಾಂದರೆ ಇಲ್ಲಿಂದ ಅಲ್ಲಿಗೆ ಸ್ವಿಮ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಯಾಕೆ ಸ್ವಿಮ್ ಮಾಡೋಕ್ಕಾಗಿಲ್ಲ ಅಂದರೆ ನನ್ನ ಹತ್ರ ಹಾರಕ್ಕೆ ಪಕ್ಷಿ ಇದೆಯಲ್ಲ, ಡ್ರೋನು ಕಳಿಸ್ಬಿಟ್ಟೆ, ಆಯಿತಾ. ಇಟ್ ಇಸ್ ಬ್ಯೂಟಿಫುಲ್ ಆ್ಯಕ್ಚುಲಿ ಟು ಸಿ. ನಾನು 2 ದಿವಸ ಇರೋಣ ಅಂದ್ಕೊಂಡೆ, ಬಟ್ ಏನು ಕಡಿತ ಗೊತ್ತಿಲ್ಲ, ಆಯಿತಾ. ಇದಕ್ಕಿಂತ ಜಾಸ್ತಿ ಏನಿಲ್ಲ ಅಂದ್ಕೊಂಡು ಹೊರಟುಬಿಡೋಣ ಇದು ನೋಡಿಬಿಟ್ಟು ಅಂತ ನಾನು ಪ್ಲಾನ್ ಮಾಡ್ಕೊಂಡೆ, ಆಯಿತಾ. ಒಂದು ದೊಡ್ಡ ತಪ್ಪು ಮಾಡಿದ್ದೇನೆಂದರೆ ಇನ್ನೂ ತುಂಬ ಇತ್ತು ಆ್ಯಕ್ಚುಲಿ. ನೀವು ಬರ್ತೀನಿ ಅಂದರೆ ಕೀಗಾಗೆ ಆ್ಯಕ್ಚುಲಿ ಇಫ್ ಯು ವಾಂಟ್ ಟು ಕಮ್ ಫಾರ್ ಹಾಲಿಡೇ 2 days ಅಟ್ಲೀಸ್ಟ್ ಇರಿ ನೀವು, ಪೀಸ್ಫುಲ್ಲಾಗಿ ಯು ವಿಲ್ ಎಂಜಾಯ್ ಆ್ಯಂಡ್ ಗೋ. ರಾದರ್ ರನ್ನಿಂಗ್ ಬರೀ ಯಾವಾಗ ನೋಡಿದ್ರು ರೋಡು ರೂಮ್ ಹುಡ್ಕೋದು, ಆ ಸುಸ್ತಿಂದ ರಿಕವರ್ ಆಗೋದು, ಅದೇ ಲೈಫೇ ಸಾಕಾಗ್ಬಿಡ್ತದೆ. ಸೊ 2 ದಿವಸ ತೊಗೊಳ್ಳಿ. ಇಲ್ಲೇ ನಡ್ಕೊಂಡು ಹೋಗೋಣ ಅಂತ ಹೋದರೆ ತುಂಬ ರಾಕ್ ಫಾರ್ಮೇಷನ್ಸ್ ಇದೆ, ಆಯಿತಾ. ಅಂಥ ರಾಕ್ ಫಾರ್ಮೇಷನ್ಸು ನಾನು ತುಂಬ ಕಮ್ಮಿ ನೋಡಿದ್ದೀನಿ. ಇಟ್ ಇಸ್ ಬ್ಯೂಟಿಫುಲ್. ರಾತ್ರಿ ಎಲ್ಲ ನೀರು ಜಾಸ್ತಿ ಬಂದುಬಿಟ್ಟಿದೆ. ಈ ದೊಡ್ಡ ದೊಡ್ಡ ಕಲ್ಲು ಲೆಫ್ಟಲ್ಲಿ ನಿಮಗೆ ಕಾಣುತ್ತೆ, ತೋರಿಸ್ತೀನಿ. ಅಲ್ಲಿ ತುದಿ ತನಕ ತೇವ ಇದೆ, ಅಂದರೆ ಏನು ನೀರು ಅಲ್ಲಿ ತನಕ ಬಂದೋಗಿದೆ. ಅದಕ್ಕಿಂತ ಸ್ವಲ್ಪ ಒಳಗೇನೆ ಕ್ಲೋಸ್ ಟು 100 meters ಒಳಗೇನೆ ನಾನು ರೂಮ್ ಇದ್ದಿದ್ದು. ನಾನು ರೂಮ್ಗೆಲ್ಲ ಬಂದರೆ ಸುನಾಮಿಗೆ ನೀವು ಬಂದರೆ ಅಲ್ಲೇ ರೂಮಲ್ಲೇ ಮುಳುಗೋಗ್ಬಿಡ್ತಿದ್ದೆ ನಾನು, ಆಯಿತಾ. ದಟ್ ಇಸ್ ಹೌ ಇಟ್ ಈಸ್ ಬೇಸಿಕ್ಲಿ, ಆಯಿತಾ. ಯು ಕ್ಯಾನ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್. ಫೋಟೋಗ್ರಾಫ್ ಹೊಡ್ಕೊಳ್ಳೋರಿಗೆಲ್ಲ ಸಾಕತ್ತು. ಇಟ್ ಈಸ್ ಬ್ಯೂಟಿಫುಲ್. ಜಸ್ಟ್ ಯು ಕ್ಯಾನ್ ಚಿಲ್ ಔಟ್. ಯಾಕೋ ನನಗೆ ಇಲ್ಲಿ ನೀರೆಲ್ಲ ನನಗೆ ಎಕ್ಸ್ಪೆಕ್ಟ್ ಮಾಡ್ದಂಗೆ ಥೈಲ್ಯಾಂಡಲ್ಲಿ ಬ್ಲೂ ಇಲ್ಲಲ್ಲ ಅಂತ ತುಂಬ ಬೇಜಾರಾಗಿಬಿಟ್ಟಿದೆ, ಆಯಿತಾ. ಓಡೋಗ್ಬಿಡೋಣ ಅಂತ ಹೊರಟ ಮೇಲೆ ಗೊತ್ತಾಗಿದ್ದು ಏನು ಅಂತ ಹೇಳ್ತೀನಿ, ಆಯಿತಾ. ದಟ್ ಇದ್ರದ್ದು ಸುಂದರತೆ ಇದೆಯಲ್ಲ, ಇಷ್ಟೇ ಅಲ್ಲ ಸ್ವಾಮಿ, ತುಂಬ ಇದೆ. ಯಾಕಂದರೆ ನಾನು ಸೌತಿಂದಕ್ಕೆ ಮೇಲೆ ಬಂದೆ. ಹೋ ಚಿ ಮಿನ್ ಸಿಟಿಯಿಂದ ಗಾಡಿ ತೊಗೊಂಡು ಓಡಿಸ್ಕೊಂಡು ಬಂದಿದ್ದರಿಂದ ನನಗೆ ಇದು ಫಸ್ಟು ಸಿಕ್ಕಿದ್ದು. ನನಗೆ ಇದಾದಮೇಲೆ ನಾನು ಹೊರಟಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆವಾಗ ಗೊತ್ತಾಯಿತು ಇದ್ರದ್ದು ಜಾಗ ಅಷ್ಟು ಕಮ್ಮಿ ಇಲ್ಲ, ಇನ್ನೂ ಅಷ್ಟಿದೆ ನೋಡೋಕ್ಕೆ, ಅಷ್ಟು ಹೋಟೆಲ್ಸ್ ಇದೆ ಉಳ್ಕೊಳ್ಳೋಕ್ಕೆ, ನೆಗೋಷಿಯೇಟ್ ಮಾಡಿ ಅಂತ. ಇಲ್ಲಿ ನೋಡಿ ರೈಟಲ್ಲಿ ಎಲ್ಲ ನಿಮಗೆ ಹೋಟೆಲ್ಸ್ ಇದೆ ಉಳ್ಕೊಳ್ಳೋಕ್ಕೆ. ಕಾಣಿಸ್ತಾ ಇರೋದು ಕ್ಯಾಮ್ರಾ ಬೇರೆ ಕ್ಯಾಪ್ಚರ್ ಆಗಲ್ಲ. ನನಗೆ ಅದಕ್ಕೆ ತುಂಬ ಕೋಪ ಬರ್ತಾಯಿದೆ. ನನ್ನ ಕಣ್ಣಲ್ಲಿ ಕ್ಲೀನಾಗಿ ಕಾಣಿಸ್ತಿದೆ ಸಮುದ್ರ ಮುಂದುಗಡೆ. ಕೋಸ್ಟ್ ಲೈನಲ್ಲಿ ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ ನಾನು. ನಮ್ಮ ವೆಸ್ಟ್ ಕೋಸ್ಟಲ್ಲಿ ಕನ್ಯಾಕುಮಾರಿ ಟು ಗುಜರಾತ್ ತನಕ ಗಾಡಿ ಓಡಿಸ್ಕೊಂಡು ಹೋಗಿದ್ದೀನಿ ನನ್ನ ಕಾರಲ್ಲಿ, ಆಯಿತಾ. ಅದೇ ಥರ ಅಲ್ಲೇ ಒಂಥರ ಡಿಫ್ರೆಂಟ್ ಫೀಲಿಂಗ್, ಇಲ್ಲೇ ಒಂಥರ ಡಿಫ್ರೆಂಟ್ ಫೀಲಿಂಗ್. ಇಲ್ಲಿ ಬ್ಲೂ ನೀರು, ಅಲ್ಲೇನೋ ಮಣ್ಣು ಬ್ರೌನ್ ಇತ್ತು, ಅಲ್ಲಿ ತೋರಿಸ್ನಲ್ಲ ಲೈಟ್ ಹೌಸ್ ಹತ್ರ, ಇಲ್ಲೆಲ್ಲ ಬ್ಲೂ ನೀರಪ್ಪ. ಬ್ಲೂ ಅಂದರೆ ಬ್ಲೂ. ಸಿಕ್ಕಾಪಟ್ಟೆ ರೆಸಾರ್ಟ್ಸ್ ಇದೆ, ಎಲ್ಲ ಇದೆ. ಇಲ್ಲಿ ನೀವು ಸ್ಯಾಂಡ್ ಡ್ಯೂನ್ಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಮೇಲೆ ಹತ್ಕೊಂಡು ಇಳ್ಕೊಂಡು ಆಟಾಡ್ತೀನಿ ಮಾಡ್ತೀನಿ ಅಂದರೆ ಇಟ್ ಈಸ್ ಜಸ್ಟ್ ದ ರೈಟ್ ಪ್ಲೇಸ್ ದಟ್ ಯು ಶುಡ್ ಬಿ ಆ್ಯಕ್ಚುಲಿ ಕಮಿಂಗ್, ಆಯಿತಾ. 2 days ಅಟ್ಲೀಸ್ಟ್ 3 days 2 days ಮಿನಿಮಮ್ ಜಾಸ್ತಿ ಇರ್ಬೋದು ನೀವು, ಆಯಿತಾ. ರೋಡ್ಸ್ ಎಲ್ಲ ಬ್ಯೂಟಿಫುಲ್. ಗಾಡಿ ಇಲ್ಲದ್ರೆ ತುಂಬ ಕಷ್ಟ, ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಗಾಡಿ ಒಂದು ಬಾಡಿಗೆ ಹೆಂಗಾರ ತಗೊಂಬಿಡಿ, ಆದರೆ ನಾನು ತಗೊಂಡಿರೋ ಗಾಡಿಗೆ ಈ ಬಾಡಿ ಸೆಟ್ ಆಗ್ತಾಯಿಲ್ಲ, ಆಯಿತಾ. ಈ ಬಾಡಿಗೆ ಕಾರಲ್ಲಿ ಓಡಾಡಿ ಅಭ್ಯಾಸ ಆಗಿಬಿಟ್ಟು ಬೈಕಲ್ಲಿ ಕೂತ್ಕೊಂಡ್ರೆ 10 kilometer ಓಡಿಸೋಷ್ಟೊತ್ತಿಗೆ ನಿಲ್ಲಿಸ್ಬಿಟ್ಟು 10 ನಿಮಿಷ ನಿಲ್ಸ್ಕೊಳ್ಬೇಕು ಕೆಳಗಡೆ. ಬೇಸ್ಗೆ ಸ್ವಲ್ಪ ತಣ್ಣಗಾಗಲಿ ಅಂತ. ನೋಡಿ ಸ್ವಾಮಿ ಹೆಂಗಿದೆ, ಸುಂದರವಾಗಿದೆ. ಸುಂದರ ಅಂದರೆ ಕೋಸ್ಟಲ್ ರೋಡ್ ಓಡಿಸ್ಕೊಂಡು ಹೋಗೋದ್ರಲ್ಲಿ ಇರೋದೇ ಮಜಾ, ಆಯಿತಾ. ನನಗೆ ಆ್ಯಕ್ಚುಲಿ ನಾನು ಹನೋಯ್ ತನಕ ಹೋಗಬೇಕು. ಕ್ಲೋಸ್ ಟು ಅಬೌಟ್ 1800 kilometers ಮಿಕ್ಕೊಂಡಿದೆ, ಆಯಿತಾ. ನನ್ನ ಕೈಲಿ 60 kilometer ದಿನಕ್ಕೆ ಓಡಿಸೋದೇ ದೊಡ್ಡ ವಿಷಯ ಆಗಿಬಿಟ್ಟಿದೆ. ಸೊ ಆ ಲೆಕ್ಕದಲ್ಲಿ 30 ದಿವಸ. ಬಟ್ ನನಗೆ ಎಷ್ಟೊಂದು ಜಾಗ ನಾಥ್ರಂಗು, ಧನಾಂಗು, ಸಾಪ, ಆಮೇಲೆ ಹೋಯ್ಯನ್, ಆ ಜಾಗ ಎಲ್ಲ 4-5 1 ವಾರನೇ ಬೇಕು. ಅದು ಹೆಂಗೆ ಅಡ್ಜಸ್ಟ್ ಮಾಡ್ತೀನೋ ಗೊತ್ತಿಲ್ಲ. ಆದಷ್ಟು ನೋಡ್ತೀನಿ. ಐ ಡೋಂಟ್ ವಾಂಟ್ ಟು ಬಿ ಇನ್ ಹರಿ ಬರಿ. ಟ್ರಿಪ್ ಆಗಿರಬೇಕು. ನಾನು ಎಷ್ಟು ನೋಡಿದೆ ಇಂಪಾರ್ಟೆಂಟ್ ಅಲ್ಲ, ನಾನು ನೋಡಿರೋ ಜಾಗ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದೆ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಆಯಿತಾ. ಟಿಕ್ ಮಾರ್ಕ್ ಹಾಕೊಳ್ಳೋಕ್ಕಿದ್ದೇನೆ, ಅಟೆಂಡೆನ್ಸ್ ಅಲ್ಲ, ಇದು ಸ್ಕೂಲ್ ಅಲ್ಲ. ಐಮ್ ಟೆಲಿಂಗ್ ಯು ದಿಸ್ ಇಸ್ ನಾಟ್ ಅ ಸ್ಕೂಲ್ ದಟ್ ಐ ಎಂಡ್. ಯಾಕಂದರೆ ಇನ್ನೊಂದ್ಸಲಿ ಬರ್ಬೋದು, 2200 ರೂಪಾಯಿ ಕೊಟ್ಟರೆ ಅದು ವೀಸಾ ಸಿಗ್ಬಿಡ್ತದೆ. ಫ್ಲೈಟ್ ತಂದೆ ಕಷ್ಟ. ಫ್ಲೈಟ್ದಲ್ಲಿ ಹತ್ಕೊಂಬರೋದಲ್ಲಿ ಫ್ಲೈಟ್ ದುಡ್ಡೇನು ದೊಡ್ಡ ವಿಷಯ ಅಲ್ಲ, 10,000 ಸಿಗ್ಬಿಡ್ತದೆ. ಬಟ್ ಇದೆಲ್ಲ ಜರ್ನಿ ಕೂತ್ಕೊಂಡು ಬರೋದು, ಅದು ನೈಟ್ ಜರ್ನಿ, ಅದು ಡೈರೆಕ್ಟ್ ಫ್ಲೈಟ್ ಇಲ್ಲ ನಮ್ಮ ವಿಯೆಟ್ನಾಮ್ಗೆ ಇಂಡಿಯಾದಲ್ಲಿ, ಆಯಿತಾ. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್, ಆಯಿತಾ. ಎಲ್ಲ ಹೋಗ್ಬಿಡುತ್ತೆ. ಬಂದು 1 ದಿವಸ ಫಸ್ಟ್ ದಿವಸ ರೆಸ್ಟ್ ತಗೊಳ್ಬೇಕಾಗತ್ತೆ. ಇಲ್ಲ ನಾನು ಓಡ್ತೀನಿ ಅಂದರೆ ಓಡೋನು ಅವ್ನು ಮನುಷ್ಯನೇ ಅಲ್ಲ ಬಿಡಿ, ಆಯಿತಾ. ಅವ್ನು ಟ್ರಿಪ್ಗೆಲ್ಲ ಅವನು ಕೆಲ್ಸಕ್ಕೆ ಹೋಗ್ತಾನಲ್ಲ, ಅಟೆಂಡೆನ್ಸ್ ಆಗ್ತಾನಲ್ಲ, ಆ ಟೈಪ್ ಲೈಫ್ ಅದು, ಆಯಿತಾ. ರೈಟಲ್ಲಿ ಫುಲ್ ಬೀಚು, ರೈಟಲ್ಲಿ ಫುಲ್ ನಾನು ಅದೇ ಹಿಡ್ಕೊಂಡು ಹೋಗೋಣ ಅಂತ
ಐ ಹ್ಯಾವ್ ಡಿಸೈಡೆಡ್ ಆನ್ ದ್ಯಾಟ್. ಐ ಡೋಂಟ್ ವಾಂಟ್ ಟು ಟೇಕ್ ಅ ಹೈವೇ ಆ್ಯಂಡ್ ಆಲ್ ದಟ್. ಬಟ್ ಗೂಗಲ್ ಮ್ಯಾಪ್ ಇದೆಯಲ್ಲ, ಇಟ್ ವಿಲ್ ಟ್ರೈ ಅಂಡ್ ಶೋ ಮಿ ಶಾರ್ಟ್ ಕಟ್ಸು. ಹೆಂಗೋ ಮೇನ್ ರೋಡ್ಗೆ ಎತ್ಕೊಂಡ್ಬಂದ್ಬಿಟ್ಟೈತೆ, ಮೇನ್ ರೋಡ್ ಎತ್ಕೊಂಡ್ಬಂದ್ಬಿಡೈತೆ. ಆಯಿತು, ಇದೇ ಹೈವೇ. ಆ್ಯಕ್ಚುಲಿ ಹೈವೇಲಿ ಗಾಡಿಗಳು ಇರ್ಬೇಕು ತಾನೆ, ಗಾಡಿನೇ ಇಲ್ಲ. ಇಲ್ಲಿ ಕಾಣುತ್ತಾ, ಒಂದು ಕಾಲದಲ್ಲಿ ಸಮುದ್ರ ಇಲ್ಲೆಲ್ಲ ಬಂದು ನೀರು ಬಂದು ಹೋಗಿ, ನೀರು ಹೋಗಿ ಈ ಮರಳೆಲ್ಲ ಬಿಟ್ಟೋಗಿದೆ. ಅದು ಮಧ್ಯದಲ್ಲಿ ರೋಡ್ ಮಾಡ್ಕೊಂಡವ್ರೆ, ರೋಡ್ ಮಾಡ್ಕೊಂಡು. ಅಂದರೆ ಲೆಕ್ಕ ಹಾಕಿ, ಒಂದು ಆನಂದ ಕಾಲದಲ್ಲಿ ನೀರು ಇಲ್ಲಿ ತನಕ ಬರ್ತಾಯಿತ್ತಂದರೆ ಹೆಂಗಿರ್ಬೋದಾಗ. ಎಲ್ಲ ಮನುಷ್ಯ ಹಾಳು ಮಾಡಿದ್ದೇನೆ ಅಂತ ಐ ರಿಯಲಿ ಫೀಲ್ ಅಬೌಟ್ ಇಟ್. ಆಯಿತಾ, ನಾನು ನೋಡ್ತಾ ಇದ್ದೀನಿ ಹೆಂಗೋ ಸಿಟಿ ಒಳಗೆ ಬಂದುಬಿಟ್ಟಿದ್ದೀನಿ. ಆ ಕೋಸ್ಟ್ ಲೈನ್ ಬಿಟ್ಬಿಟ್ಟು ಸಿಟಿ ಒಳಗೆ ಬಂದುಬಿಟ್ಟಿದ್ದೀನಿ. ಅದೇ ನನಗೆ ಉರಿತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತಾ ನಿಮಗೆ ಡ್ರ್ಯಾಗನ್ ಫ್ರೂಟ್ ಶೇಪಲ್ಲಿ ಒಂದು ಸರ್ಕಲ್ ಮಾಡ್ಕೊಂಡ್ಬಿಟ್ಟವ್ರೆ. ಆಯಿತಾ, ನನಗೆ ಒಂದು ಗಿಡಗಳೆಲ್ಲ ಕಾಣಿಸುತ್ತೆ, ತುಂಬ ಗಿಡಗಳು. ಆಯಿತಾ, ನಾನು ಒಂದ್ಸಲಿನೂ ನಾನು ಡ್ರ್ಯಾಗನ್ ಫ್ರೂಟ್ ಗಿಡನೇ ನೋಡಿಲ್ಲ. ಅದು ಆಲಿವೆರಾ ಥರ ಕಾಣಿಸ್ತದೆ, ನೋಡಿದ್ರೆ ಅದೆಲ್ಲ ಡ್ರ್ಯಾಗನ್ ಫ್ರೂಟ್ ಬೆಳೆಯೋದು. ಡ್ರ್ಯಾಗನ್ ಫ್ರೂಟ್ ಎಕರೆಗಳಷ್ಟು ಬೆಳೀತಾನೆ ಇದ್ದಾರೆ. ನಾನು ಆ್ಯಕ್ಚುಲಿ ಅಲ್ಲೆಲ್ಲ ಡ್ರೋನ್ ಹಾರಿಸ್ಕೊಳ್ಳೋಣ ಅಂದ್ಕೊಂಡೆ. ಅದೇನಕ್ಕೂ ಅದು ಒಂದು ಕಡೆ ಜಾಗ ಮುಟ್ಬಿಟ್ರೆ ಸಾಕಪ್ಪ, ಹಂಗೆ ಕಾರಾಗ್ಬಿಟ್ರೆ ಹೆಂಗೆ ಗೊತ್ತಾ, ಏನೂ ಸುಸ್ತಾಗಲ್ಲ, ಆರಾಮಾಗಿ ಗೀಚಿಲಿ ಏನು ಇದು ಬಿಸಿಲೇನಿಲ್ಲ. ಬಟ್ ಈ ಬೈಕ್ ಇದೆಲ್ಲ, ಬೈಕಲ್ಲಿ ಓಡಿಸ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ರೂಟ್ ನೋಡಿಕೊಂಡು ಮತ್ತು ಅಪ್ಪಿ ಏನು ಮಾಡ್ತೀನಿ, ರೈಟ್ ಇರ್ಬೋದು, ಲೆಫ್ಟಲ್ಲಿ ಹೊಡೋಯ್ತೀನಿ. ಮತ್ತೆ ನೋಡಿದ್ರೆ ಇದು ರೋಡ್ ರೈಟಲ್ಲಿ ನಂಗೆ ಸಮುದ್ರ ಕಾಣಿಸ್ತಿದೆ. ಆ ರೋಡಲ್ಲಿ ಹೋಗ್ತೀನಿ, ಎಲ್ಲಿಂಗೆ ಬಂದೆ ಅಂತ ನಾನು ಹುಡುಕ್ತೀನಿ, ಹಿಂಗೆ ಹೋಗೋದು ಅಂತ. ಸೊ ಈ ಒಂದು ಕಡೆ ನಿಲ್ಸ್ಕೊಂಡು ನೋಡುವ ಆ ಕಡೆ ಹೆಂಗೆ ಹೋಗೋದು. ಮೇಲೆ ನಮ್ಮ ಪಕ್ಷಿ ಅವನಲ್ಲ, ಪಕ್ಷಿನ ಹಾರಿಸ್ಬಿಟ್ರೆ ನಿಲ್ಲಿಸ್ತಾ ಇದ್ದೀನಿ ನೋಡಿ, ನಿಲ್ಲಿಸ್ಬಿಟ್ಟು ಮೇಲೆ ಹಾರಿಸ್ಬಿಟ್ರೆ ಗೊತ್ತಾಗ್ಬಿಡ್ತದೆ ಏನು ಮಾಡಬೇಕು ಅಂದ್ಬಿಟ್ಟು ಡಿಸೈಡೇ ಮಾಡಿಬಿಟ್ಟೆ. ಇಲ್ಲೇ ಹೋಗಿದ್ರೆ ತುಂಬ ಕಷ್ಟ ನೋಡಿ. ಹೈವೇ ಇದು, ಹೈವೇಲಿ ನೋಡಿ ನಮ್ಮ ಸಿಟಿ ನಮ್ಮ ಇಂಡಿಯಾದಲ್ಲಿ ಬಿಟ್ಬಿಟ್ರೆ ಎಲ್ಲ ಲೆಫ್ಟಲ್ಲಿ ಬ್ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಕಾರ್ ನನ್ನ ಮಗ 80 ಸ್ಪೀಡ್ ಮೇಲೆ ಹೋಗಲ್ಲ ಸ್ವಾಮಿ. ಅವನು ಟ್ರಾಫಿಕ್ ಕ್ಯಾಮ್ರಾ ಇದೆಯೋ ಇಲ್ವೋ, ಎಲ್ಲ ರೂಲ್ಸ್ ಮೇಂಟೈನ್ ಮಾಡ್ತಾರೆ. ಅದು ಯಾಕೆ ನಮ್ಮ ಜನಗಳಿಗೆ ಬರಲಿಲ್ವೋ, ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್. ಅವ್ರನ್ನೆಲ್ಲ ಇಲ್ಲಿ ಕಳಿಸ್ಬಿಡ್ಬೇಕು. ಆ ಫೈನ್ ಕಟ್ಸಿ ನನ್ನ ಮಕ್ಕಳು ನೆಟ್ಟಿಗೆ, ಆಯಿತಾ, ನೆಟ್ಟಿಗೆ ಓಡಿಸ್ಬೇಕು ನಮ್ಮ ಇಂಡಿಯಾದಲ್ಲಿ. ಹಂಗೆ ನೋಡಿ ಸಮುದ್ರ, ನಾನು ಆ ಸೈಡ್ ಹೋಗ್ಬೇಕು, ಹೆಂಗಾದ್ರೂ ಮಾಡಿ ವಾಪಸ್ ಆ ಕಡೆ ಹೋಗ್ತೀನಿ. ನಾನು ಆ ಕಡೆ ಹೋಗ್ಬಿಟ್ಟು ಅಂದರೆ ಬಲಗಡೆ, ಆಯಿತಾ, ಸಮುದ್ರ ಕಡೆ ಹೋಗಿ ಆ ಕಡೆ ಓಡಿಸೋಣ. ಯಾಕಂದ್ರೆ ಏನಿದೆ ಅಲ್ಲಿ ಗೊತ್ತಿಲ್ಲ, ಸಮುದ್ರ ಕಡೆ ಓಡಿಸಿದ್ರೆ ಅದರಲ್ಲಿರೋ ಮಜಾ. ಯಾಕಂದರೆ ಇಲ್ಲಿ ಒಂಥರ ಡಿಫ್ರೆಂಟ್ ಇದೆ, ತುಂಬ ಡಿಫ್ರೆಂಟು. ಇಟ್ ಈಸ್ ನಾಟ್ ಲೈಕ್ ನಮ್ಮ ಯು ಪಿ ಅಲ್ಲಿ ಓಡಿಸಿದ್ರೆ ಹೈವೇಲಿ, ಅಯ್ಯೋ ದೇವ್ರೆ 400 ಕಿಲೋಮೀಟರ್ ತನಕ ನಿಮ್ಗೆ ಒಂದು ಜೀವ ಕಾಣಿಸಲ್ಲ ಸ್ವಾಮಿ. ನಾವು ಓಡಿಸಿ ನನಗೆ ಅನುಭವಿಸಿ ಅಲ್ಲಿ. ಅದು ಬಿಹಾರ್ ಇದೆಯಲ್ಲ, ನನಗೆ ಅದು ಜಾಕೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ. ಅಷ್ಟು ಸುತ್ತಿದ್ದೀನಿ ಇಂಡಿಯಾದಲ್ಲಿ. ಆ 2 ಸ್ಟೇಟ್ ಮಾತ್ರ ನಿಜವಾಗ್ಲೂ ಹೋಗಕ್ಕೆ ಇಷ್ಟ ಇಲ್ಲ ನನಗೆ. ಬಂದುಬಿಟ್ಟೆ ನೋಡಿ, ಈ ರೋಡ್ ಸ್ಟ್ರೈಟ್ ನಂಗೆ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸಲ್ಲ, ಬೇಜಾರು ಮಾಡ್ಕೊಂಬೇಡಿ. ಅದು ನನಗೆ ಇದು ಕ್ಯಾಮ್ರಾ ಪ್ರಾಬ್ಲಮ್. ಆಯಿತಾ, ಸಮುದ್ರ ಸ್ಟ್ರೈಟು ಫುಲ್ ಫಾಸ್ಟಾಗಿ ಹಾರಿಸ್ಬಿಟ್ರೆ ನಮ್ಮ ಟಾಮ್ ಕ್ರೂಸ್ ಮಿಷನ್ ಇಂಪಾಸಿಬಲ್ ಸ್ಟ್ರೈಟ್ ಸಮುದ್ರದೊಳಗೆ ಧಮಕ್ಕಂತ ಬಿದ್ದೋದೆ. ಇವಾಗ ಲೆಫ್ಟ್ ತೊಗೊಂಡು ಹೋಗಬೇಕು. ಮುಯ್ನೆ ಅನ್ನೋ ಜಾಗ ನಂಗೆ ಗೊತ್ತಿರಲಿಲ್ಲ. ರೂಟಲ್ಲಿ ಬರಬೇಕಾದ್ರೆ ಒಬ್ಬ BMW ಸಿಗ್ದ, ಅವ್ನು ತಿನ್ನೋಕೆ ಕೂತ್ಕೊಂಡಿದ್ದ. ನಾನು ನಿಲ್ಸ್ಬಿಟ್ಟು ಅವ್ನ ಹತ್ರ ಮಾತಾಡಬೇಕಾದ್ರೆ ಅವ್ನು ಹೇಳ್ದ ಕೀಗಾಗ ಹೋಗು ಅಂತ. ಅದು ಮುಂಚೆ ತೋರಿಸ್ನಲ್ಲ ಅಲ್ಲಿ ಮೂನೇ ಅಂದ್ಬಿಟ್ಟು ನಾನು ಕೋಸ್ಟ್ ಲೈನ್ ಹುಡ್ಕೊಂಡಿದ್ದೆ. ಇದನ್ನ ಮಾತ್ರ ನಾನು ಲಿಸ್ಟಲ್ಲೇ ಇರಲಿಲ್ಲ. ಇಲ್ಲಿ ಬಂದಮೇಲೆ ನನಗೆ ಅವ್ನು ಹೇಳಿದ್ಗೆ ತುಂಬ ಥ್ಯಾಂಕ್ಸ್ ಅನ್ಬೋದು. ನೋಡಿ ಇಲ್ಲೆಲ್ಲ ರೈಟಲ್ಲಿ ರೆಸ್ಟೋರೆಂಟ್ಸು, ರೆಸಾರ್ಟ್ಸು, ಲೆಫ್ಟಲ್ಲೂ ಅಷ್ಟೇ, ರೈಟಲ್ಲೂ ಅಷ್ಟೇ. ಆಯಿತಾ, ನೀವೇನು ಯೋಚನೆ ಮಾಡೋಂಗಿಲ್ಲ, ಯಾವನು ಕಟ್ ಮಾಡ್ತಾನೇನಿಲ್ಲ. ನಿಲ್ಲಿಸ್ಬಿಟ್ಟು ಇಲ್ಲಿ ಕೂತ್ಕೊಂಡು ತಿನ್ನೋಣ ಅಂದರೆ ಲಗೇಜ್ ಎಲ್ಲ ಇದೆ. ಫಸ್ಟ್ ಒಂದು ರೂಮ್ ಹಾಕೊಂಡ್ಬಿಟ್ರೆ ಒಂದು ನೆಮ್ಮದಿ. ಆಮೇಲೆ ಏನು ಬೇಕಾದ್ರೂ ಮಾಡ್ಕೊಬೋದು. ವಾಟ್ರೋ ಏನೋ, ಆಯಿತಾ, ವಿ ಕ್ಯಾನ್ ಡೂ ಇಟ್. ದಟ್ ಇಸ್ ಸಮಥಿಂಗ್ ಐಮ್ ಡಿಸೈಡಿಂಗ್. ಇಲ್ಲೆಲ್ಲ ಕೇಳ್ತಾ ಇದ್ದೆ ಇವಳಿಗೆ ಸ್ವಲ್ಪ ಚೀಪೇ ಸಿಗುತ್ತೆ ಅಂತ. ಅಲ್ಲೆಲ್ಲ ಹೋದೆ, ಸಿಕ್ಕಲಿಲ್ಲ. ಬಟ್ ಕೊನೆಗೂ ಹುಡುಕಿದೆ ನಾನು. ನೋಡಿ ನಮ್ಮ ಕೋಸ್ಟ್ ಲೈನಲ್ಲಿ ಏನು ಮಾಡ್ತಾರೆ, ಸೀ ವಾಕ್ ಅಂದ್ಬಿಟ್ಟು ಹಾಕ್ಬಿಟ್ಟು ಎಲ್ಲ ಫುಲ್ ಪರಿಸರನ ಹಾಳು ಮಾಡ್ಬಿಟ್ಟಾರೆ. ಇವ್ರು ನೋಡಿ ಹಿಂಗೆ ಮಾಡಿ ಇಟ್ಕೊಂಡವ್ರೆ. ಅಪ್ಪ ನಿಜವಾಗ್ಲೂ ಅದ್ರ ಪಕ್ಕದಲ್ಲೇ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ದಿನಾ ಒಂದೊಂದು ಹೋಟ್ಲಿಗೆ ಹೋಗಿ ತಿನ್ನೋದಲ್ಲೇ ಒಂದು ಅದೇನೋ ಒಂಥರ ಸಂತೋಷ ಅಪ್ಪ ಅಲ್ವಾ. ನೋಡಿ ಎಲ್ಲ ಕಡೆ ಎಲ್ಲಾದರೂ ರೋಡಲ್ಲಿ ಬ್ಲಾಕ್ ಮಾಡೋ ಕಾಣಿಸ್ತಾನ ನಿಮಗೆ? ಕಾಣಿಸೋದೇ ಇಲ್ಲ. ನಾನು ಹೋಗೋದು 30-40 ಸ್ಪೀಡಲ್ಲೇ, ಆಯಿತಾ, ಬಿಕಾಸ್ ಲೆಫ್ಟ್ ರೈಟ್ ನೋಡ್ಕೊಂಡೇ ಹೋಗ್ತೀನಿ. ಏನಾದ್ರು ಸಿಗ್ತದ ನನಗೆ ಆಲ್ರೆಡಿ ಅರ್ಥ ಆಗೋಯ್ತು ಎಂಥ ಹೋಟ್ಲ್ ಹುಡುಕಬೇಕು ನಾನು. ನನಗೆ ಎಲ್ಲ ಹೋಟ್ಲಲ್ಲೂ AC ಸಿಗುತ್ತೆ, ಸ್ವಲ್ಪ ಸ್ಪೇಸ್ ಆಗಿರೋದು ಬೇಕು, ಆಯಿತಾ. ಟ್ರೈನ್ ಸ್ಟೇಷನ್ ಥರ ಇರಬಾರ್ದು, ನಮ್ಮ ಬೋಗಿ ಥರ ಆ ಥರ ರೂಮ್ ಹುಡುಕ್ಬಿಟ್ರೆ ಸಾಕು. ನನಗೆ ರೆಸಾರ್ಟ್ಸೆಲ್ಲ ಇರೋ ಇಂಟ್ರೆಸ್ಟ್ ಏನಿಲ್ಲ,
ಆಯಿತಾ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮೀ. ನೋಡಿ ನಮ್ಮ ಕಡೆ ರೋಡ್ ಮಾಡೋಕ್ಕೋಸ್ಕರ ಗಿಡಗಳನ್ನೆಲ್ಲ ಹೊಡೆದಾಕ್ತಾರೆ, ಇಲ್ಲೆಲ್ಲ ಗಿಡಗಳೆಲ್ಲ ನೆಟ್ಕೊಂಡು ಅದು ಹೆಂಗೆ ಕಾಪಾಡ್ಕೊಂಡು ಬಂದರು ದೇವ್ರೆ. ಓ ಗಾಡ್. ಇವಾಗ ಚೇಂಜ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ, ಯಾಕಂದ್ರೆ ರೂಮ್ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಒಂದು ಅರ್ಧ ಗಂಟೆ ಸುತ್ತಾಡ್ಕೊಂಡು ಬರೋಣವ, ಆಮೇಲೆ ಹೆಂಗಿದ್ರು ಬೆಳಗ್ಗೆ ಹೋಗೋಣ ಬೆಸ್ಟು. ಯಾಕಂದರೆ ಆಲ್ರೆಡಿ ಗಾಡಿ ಓಡಿಸಿ ದೊಡ್ಡ ವಿಷಯ ಅಲ್ಲ, ಒಂದು 80 ಕಿಲೋಮೀಟ್ರ್ ಆಗಿಲ್ಲ. ನನ್ನ ಆಲ್ರೆಡಿ ಬಾಡಿ ಎಲ್ಲ ಆಗ್ಬಿಟ್ಟಿದೆ. ಅಂದರೆ ಬೈಕಲ್ಲಿ ಆಗಲ್ಲ ಸ್ವಾಮಿ. ನಾನು ತಪ್ಪು ಮಾಡಿಬಿಟ್ಟೆ, ನಾನು ಬೈಕ್ ತಗೊಳ್ಳೋದು ಕಾರೇ ತಗೊಂಡ್ಬಿಡ್ಬೇಕಾಯ್ತು ನಾನು. ನಾವು ಯಾಕಂದ್ರೆ ಈಗ ಓಡ್ಸೋಕೆ ಬಂದುಬಿಡ್ತಲ್ಲ ನೋಡಿ ಹಿಂಗಿದೆ. ಅಯ್ಯೋ ಚಪ್ಪಾಳೆ ಹೊಡ್ಕೊಂಡು ಇಲ್ಲೇ ಇದ್ಬಿಡೋಣ ಆಯಿತಾ. ದಟ್ ಇಸ್ ವಾಟ್ ಐ ಫೀಲ್ ಅಬೌಟ್ ಇಟ್. ಅಲ್ಲಿ ಒಂದು ಬಿಸಿ ಸ್ನಾನ ಮಾಡ್ಕೊಂಡ್ಬಿಟ್ರೆ ಈ ಬಿಸಿಲಿದೆ ಬಟ್ ಚುರ್ರಂತ ಸುಡೋಲ್ಲ ಇಲ್ಲಿ. ದಟ್ ಇಸ್ ಸಮಥಿಂಗ್. ಆ ಬೀಚ್ ಪಕ್ಕ ನಾನು ಸ್ನಾನ ಮಾಡ್ಕೊಂಡು ಬಂದೆ, ಅದು ಪಕ್ಕದಲ್ಲಿ ರೂಮು, ಬಟ್ ಉಪ್ಪು ನೀರಿಲ್ಲ ಆಯಿತಾ. ಕ್ಲೀನಾಗಿ ಸ್ನಾನ ಮಾಡಿದ್ರೆ ಅದು ಸೋಪೆಲ್ಲ ಹೊಟ್ಟೋಗ್ಬಿಡ್ತದೆ. ಯಾವ ಥರ ನೀರು ಕೊಡ್ತಾರಪ್ಪ ಇವರು, ಐಡೋಣ ಬಿಸ್ಲೀರಿಗೆ ಕೊಟ್ರ ಏನು ಕೊಟ್ಟನೋ ನನ್ನ ಮಗ ನನಗೆ ಗೊತ್ತಿಲ್ಲ. ಫುಲ್ಲು ಶವರ್ಲಿ ಕ್ಲೀನು. ಲೆಫ್ಟಲ್ಲಿ ನೋಡಿ ಇವಾಗ ಎಂಥ ಪ್ರಾಪರ್ಟಿ ಅಪ್ಪ, ಎಂಥ ಪ್ರಾಪರ್ಟಿ. ಫುಲ್ ರೈಟಲ್ಲಿ ಅವರೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ಟಾರೆ. ಅಯ್ಯಪ್ಪ, ಇಲ್ಲೆಲ್ಲ ಜನಗಳು ಇದ್ದಾರೆ, ಅವ್ರ ಯೋಗ್ಯತೆ ಹೆಂಗಿರ್ಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ನಾನು ಎಷ್ಟು ಹಿಂದೆ ಉಳಿದ್ಬಿಟ್ನಲ್ಲ ಅಂತ ನಂದು ಯೋಚನೆ. ಇಲ್ಲೆಲ್ಲ ಏನಿಲ್ಲ ಒಂದು 5 ಮಿಲಿಯನ್ ಡಾಂಗ್ ಇರ್ತದೆ ಸ್ವಾಮಿ, 25-30 ಸಾವಿರ. ಎಷ್ಟೊಂದು ಜನ ಇದ್ದಾರೆ, ಅವರೆಲ್ಲ ಬಂದು ಕೊಟ್ಟವರು ಇದ್ದಾರೆ ಇಂಡಿಯಾದವರು. ಬಟ್ ಗಾಡಿ ತಗೊಂಡಿಲ್ಲ ಅಂದರೆ ನನ್ನ ಮಕ್ಕಳು ಬರೋಕ್ಕಾಗಲ್ಲ. ಇಲ್ಲ ಇಂಥ ಜಾಗಕ್ಕೆಲ್ಲ ಬರೋಕ್ಕೆ ಆಗೋದಿಲ್ಲ. ನಮ್ಮ ಟೆಲಿಂಗ್ ಯು, ಯಾರು ನಿಮ್ಗೆ ತೋರಿಸಿರಲ್ಲ, ಬೇಕಾದ್ರೆ ಹುಡುಕಿ ನೋಡಿ ಎಲ್ಲ ಸ್ಮಾಲ್ ಬೋಟ್ಸು ಹೋಗ್ಬಿಟ್ಟು ಅಲ್ಲೆಲ್ಲ ಹಿಡ್ಕೊಂಬರ್ತಾರೆ. ಒಂದು ಚಿಕ್ಕ ತೆಪ್ಪ ಥರ ಇದೆ, ಅದಕ್ಕೆ ಮೋಟ್ರ್ ಹಾಕೊಂಡ್ಬಿಟ್ಟು ಓಡಿಸ್ತಾವ್ರೆ. ಇಷ್ಟು ಸುಸ್ತಾಗಿದೆ ಅಂದರೆ ಇಷ್ಟಕ್ಕೆ ನಾನು ಆಯಿತಾ. ಅದನ್ನು ರೆಕಾರ್ಡ್ ಮಾಡೋಷ್ಟು ಎನರ್ಜಿ ಇಲ್ಲ ನನಗೆ ಕೈಲಿ, ಅದನ್ನ ರೆಕಾರ್ಡ್ ಮಾಡೋಕ್ಕೆ ಎನರ್ಜಿ ಇಲ್ಲ. ಇದು ನೋಡಿದ್ನ ಈಗ ವಾಪಸ್ ಹೋಗ್ಬಿಟ್ಟು ನಾಳೆ ಏನಾದರೂ ಮಾಡ್ಕೊಳ್ವಾ, ಈಗ ಹೋಗ್ಬಿಟ್ಟು ಆಯಿತಾ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ತಿನ್ನೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡೆ. ಸೊ ಐ ನೋ ದ ಬೇಸಿಕ್ ವಾಟ್ ಇಟ್ ಈಸ್ ಆಲ್ ದ್ಯಾಟ್ ಆಯಿತಾ. ಸೊ 2 days ಡೆಫಿನೆಟ್ಲಿ ಇಲ್ಲಿ ಇರ್ತೀನಿ. ಐ ವಿಲ್ ನಾಟ್ ಹರಿ ಬರಿ ಆಯಿತಾ. ಏನೇನು ನೋಡೋಕ್ಕಾಗತ್ತಾ ಬಂದುಬಿಟ್ಟು ಹೋಟ್ಲಾಗ ಕೂತ್ಕೊಂಡ್ಬಿಟ್ಟೆ, ಲೈಕ್ ಐ ಪ್ರಾಮಿಸ್ಡ್ ಕೂತ್ಕೊಂಡ್ಬಿಟ್ಟೆ. ಐ ವಾಂಟ್ ಲೈಕ್ ದಿಸ್ ಪೀಸ್ಫುಲ್ಲಾಗಿ, ಯಾರು ಕಾಟ ಬೇಡ ಏನಿಲ್ಲ ಆಯಿತಾ. ನನ್ನಂತೂ ಸುಮ್ಮನೆ ರೋಮಿಂಗ್ ಹಾಕ್ಕೊಂಡಿಲ್ಲ ನಾನು, ಯಾರ್ದು ಕಾಟ ಬೇಡ ಅಂದ್ಬಿಟ್ಟು ಸಿಂಪಲಾಗಿ ಆರಾಮಾಗಿ ಐ ಆಮ್ ಜಸ್ಟ್ ಗೋನ್ ರಿಲ್ಯಾಕ್ಸ್ ಇದೆ. ಸೊ ನಾಳೆ ಸಿಗ್ತೀನಿ ನಿಮಗೆ, ಹೊಸ ದಿನ ಹೊಸ ಜಾಗ ಆಯಿತಾ. ಖುಷಿಯಾಗಿರಿ, ಸ್ಟೇ ಸೇಫ್, ಸ್ಟೇ ಹೆಲ್ದಿ.